ಏನು ಅಂತ ಹೇಳಿದ್ರೆ ಪ್ರಭಾವಿ ಸಚಿವರು ದಲಿತ ಸಮುದಾಯದವರು ಇದ್ರೂ ಸಮೇತ ಒಬ್ರು ಕೂಡ ಪ್ರಶ್ನೆ ಮಾಡ್ತಾ ಇಲ್ಲ. ಇದು ದುರಂತ. ಮತ್ತೆ ಅದನ್ನು ಸಮರ್ಥನೆ ಮಾಡ್ಕೊಂತಿದ್ದಾರೆ. ನಾವು ಖಂಡಿತವಾಗ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಒಂದು ಜವಾಬ್ದಾರಿಯುತ ವಿರೋಧ ಪಕ್ಷವಾಗಿ ಇವತ್ತು ಕೂಡ ಏನು ವಿಧಾನಸೌಧ ಒಳಗೆ ವಿಧಾನಸೌಧ ಅವ್ರಿಗೆ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಈ ಹಣವನ್ನು ಬಳಕೆ ಮಾಡಬಾರ್ದು ಅಂತಕ್ಕಂಥ ಸರ್ ಇವರು SCPTSP ಹಣವನ್ನು 23-24 ಆಲ್ರೆಡಿ 25,000 ಕೋಟಿ ದುಡ್ಡನ್ನ ತಗೊಂಡಿದ್ದಾರೆ. ಈಗಲೂ ಕೂಡ 15,000 ಅಂದ್ರೆ 14,888 ಕೋಟಿ ದುಡ್ಡನ್ನ ತಗೊಳಕ್ ಆಲ್ರೆಡಿ ಬಜೆಟ್ ಅಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ನಾವು ಹಿಂದೆನೂ ಕೂಡ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಪ್ರತಿ ವಿಧಾನಸಭಾ ಕ್ಷೇತ್ರ ಪ್ರತಿ ಜಿಲ್ಲಾ ಕೇಂದ್ರದಲ್ಲಿ ಪ್ರತಿಭಟನೆಯನ್ನ ಮಾಡಿದ್ದೀವಿ. ಇವತ್ತು ಕೂಡ ವಿಧಾನಸೌಧದ ಒಳಗಡೆ ವಿಧಾನಸೌಧ ಒಳಗಡೆನೂ ಕೂಡ ಹೋರಾಟ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಕೂಡ SCPTSP ಹಣವನ್ನ ಏನೀಗ 15,000 ಕೋಟಿನ ತಗೋಬೇಕು ಅಂತ ತೀರ್ಮಾನ ಮಾಡಿದ್ರೆ ಅದನ್ನ ಯಾವುದೇ ಕಾರಣಕ್ಕೂ ತಗೋಬಾರ್ದು, ಅದನ್ನ ದಲಿತರಿಗೆ ಮೀಸಲಿಡಬೇಕು ಅಂತೇಳಿ ಹೋರಾಟವನ್ನ ನಾವು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ವಿರೋಧ ಪಕ್ಷದ ನಾಯಕರು ವಿಧಾನಸೌಧ ಒಳಗಡೆ ಹೋರಾಟ ಮಾಡ್ತೀವಿ, ಹೊರಗಡೆ ಕೂಡ ಹೋರಾಟ ಮಾಡ್ತೀವಿ. 100% ದಲಿತ ಸಮುದಾಯ ಸಚಿವರು ಕೂಡ ಕೆಲವೊಂದು ಬಾರಿ SCPTSP ದುಡ್ಡನ್ನ ಇವರು ಭಾಗ್ಯಗಳಿಗೆ ಉಪಯೋಗ ಮಾಡ್ಕೊಂಡು ದಲಿತರಿಗೆ 2,000 ಕೊಡೋ ಜಾಗದಲ್ಲಿ 4,000 ಕೊಡ್ತಾ ಇದಾರ? ಕೊಡ್ತಾ ಇಲ್ವಲ್ಲ. ಇವರಿಗೆ ಈಗ ಬೇರೆ ನಿಗಮದಲ್ಲಿ ತಗೋಬಹುದಲ್ಲ, ಅಲ್ಪಸಂಖ್ಯಾತ ನಿಗಮ ತಗೋಬಹುದಲ್ಲ, ತಗೊಂಡಿದ್ದಾರೆ ಅವರಂದ್ರೆ ತಗೊಂಡಿಲ್ಲ. ದಲಿತರು ಮುಗ್ಧರಿದ್ದಾರೆ, ಅವ್ರ ದುಡ್ಡನ್ನು ಯಾವ ಪ್ರೀತಿ ಬೇಕಾದ್ರೂ ಬಳಕೆ ಮಾಡ್ಕೊಂಡು. ಇಲ್ಲಿ ದುರಾದೃಷ್ಟ ಏನು ಅಂತ ಹೇಳಿದ್ರೆ ಪ್ರಭಾವಿ ಸಚಿವರು ದಲಿತ ಸಮುದಾಯದವರು ಇದ್ರೂ ಸಮೇತ ಒಬ್ರು ಕೂಡ ಪ್ರಶ್ನೆ ಮಾಡ್ತಾ ಇಲ್ಲ. ಇದು ದುರಂತ. ಮತ್ತೆ ಅದನ್ನು ಸಮರ್ಥನೆ ಮಾಡ್ಕೊಂತಿದ್ದಾರೆ. ನಾವು ಖಂಡಿತವಾಗ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಒಂದು ಜವಾಬ್ದಾರಿಯುತ ವಿರೋಧ ಪಕ್ಷವಾಗಿ ಇವತ್ತು ಕೂಡ ಏನು ವಿಧಾನಸೌಧ ಒಳಗೆ ವಿಧಾನಸೌಧ ಅವ್ರಿಗೆ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಈ ಹಣವನ್ನು ಬಳಕೆ ಮಾಡಬಾರ್ದು ಅಂತಕ್ಕಂಥ ನಮ್ಮ ಒತ್ತಾಯ. ಈಗ 15,000 ಕೋಟಿ ತಗೊಳಕ್ಕೆ ಏನ್ ಪ್ರಾವಿಷನ್ ಮಾಡಿದರೆ ಮಾಡಬಾರ್ದು ಅಂತ ಅದಕ್ಕೆ ಅರ್ಲಿಯಾಗಿ ಹೋರಾಟ ಶುರು ಮಾಡಿದ್ವಿ ನಾವು. ಈಗ ಆಲ್ರೆಡಿ ಹೋರಾಟ ಶುರುವಾಗಿ 8 ದಿವಸ ಆಗೋಯ್ತು. ಎಲ್ಲ 28 ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ನಮ್ಮ ಹಿರಿಯರ ಸಮ್ಮುಖದಲ್ಲಿ ನಾವು ಈ ಕೆಲಸವನ್ನ ಮಾಡ್ತಾ ಇದೀವಿ. ವಿಧಾನಸೌಧ ಒಳಗಡೆ ಕೂಡ ಮಾಡ್ತೀವಿ. ಹಂಚಿಕೆಯಾದ ಪಾಯಿಂಟ್ ಅಲ್ಲಿ ಇಟ್ಕೊಂಡಿದ್ದೀವಿ. ಇವ್ರು ಇಟ್ಟಂತ ದುಡ್ಡಲ್ಲಿ ಕೇವಲ 41% ಮಾತ್ರ ಪ್ರಗತಿ ಸಾಧಿಸಿರ್ತಕ್ಕಂಥದ್ದು. ಕೇವಲ 41%. ಬಿಡುಗಡೆ ಆಗಿರ್ತಕ್ಕಂಥ ಹಣನೂ ಕೂಡ ತುಂಬಾ ಕಡಿಮೆ. 100 ಕೋಟಿ ಇಟ್ಟು ಬರೀ 25 ಕೋಟಿ ಅಷ್ಟು ಬಿಡುಗಡೆ ಮಾಡಿದ್ದಾರೆ. ಹಣನೂ ಕೂಡ ಬಿಡುಗಡೆ ಮಾಡಿಲ್ಲ. ಎಲ್ಲವನ್ನೂ ಸೇರಿ ಹೋರಾಟವನ್ನು ಮಾಡ್ತೀವಿ. ವಿರೋಧ ಪಕ್ಷವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಪ್ರಾಮಾಣಿಕ ಕೆಲಸವನ್ನು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ